ಹಾ ಓಪನ್ ಮಾಡ್ರಿಪ್ಪ. ಹ್ಮ್ ರೆಡಿ ಆಗಿದ್ದೀರಾ ನೀವು? ಹ್ಮ್ ನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಭಗವದ್ಗೀತೆಯನ್ನ ಹೇಳ್ತಾ ಬಂದ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ 26ನೇ ಶ್ಲೋಕವನ್ನ ನಮಗ ತಿಳಿಸ್ತಾ ಬಂದ. ಜ್ಞಾನಾನಂದ ಸ್ವರೂಪವಾದ ಇಂದ್ರಿಯಗಳಿಗೆ ಯಥಾಶಕ್ತಿ ಗೋಚರವಾಗಬಲ್ಲ ಈ ಲೋಕದಲ್ಲಿ ಅಜ್ಞಾನದ ಮೋಹಕ್ಕೆ ಒಳಗಾದ ಜೀವಜಾತ ಎಂದು ಭಗವಂತನನ್ನ ಗ್ರಹಿಸಲಾರದಪ. ಜೀವನಿಗೂ ಮತ್ತು ಭಗವಂತನಿಗೂ ನಡುವೆ ಇರುವ ಅಜ್ಞಾನವೆಂಬ ಮಾಯಾ ಪರದೆಯಿಂದಾಗಿ ಭಗವಂತ ನಮಗೆ ಕಾಣುವುದಿಲ್ಲ. ಆ ಭಗವಂತ ಕಾಣಬೇಕಾದ್ರ ಮಾಯ ಎಂಬ ಪರದೆಯನ್ನ ಸರಿಸಿದಾಗ ಭಗವಂತ ಆ ಭಗವಂತನನ್ನ ಕೂಡಲಿಕ್ಕೆ ಅಕದಪಾರ್ಜುನ ಅಂತ ಹೇಳಿ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ವೇದ ಅಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಅರ್ಜುನ, ಸಮತೀತಾನಿ ಗತಿಸಿ ಹೋದ, ಚ ಮತ್ತು ವರ್ತಮಾನಾನಿ ಈಗ ಇರುವ, ಚ ಹಾಗೂ ಭವಿಷ್ಯಾಣಿ ಮುಂದೆ ಹುಟ್ಟಿ ಬರುವ, ಭೂತಾನಿ ಸಕಲ ಪ್ರಾಣಿಗಳನ್ನ, ಅಹಂ ನಾನು ವೇದ ಬಲ್ಲೆನು, ತು ಆದರೆ, ಮಾಂ ನನ್ನನ್ನ, ಕಶ್ಚನ ಶ್ರದ್ಧೆ ಭಕ್ತಿ ಇಲ್ಲದ ಯಾರು ನ ವೇದ ತಿಳಿದುಕೊಳ್ಳಲಾರರು. ನನ್ನನ್ನ ತಿಳಿದುಕೊಳ್ಬೇಕಾತಂದ್ರ ಶ್ರದ್ಧೆ ಬೇಕು ಮತ್ತು ಭಕ್ತಿ ಬೇಕು. ಸದಾ ಚಿಂತನವನ್ನ ಮಾಡ್ತಾ ಇರಬೇಕು. ಅಂದಾಗ ಮಾತ್ರ ಅವರು ನನ್ನನ್ನ ತಿಳಿದುಕೊಳ್ತಾರ, ನನ್ನನ್ನ ಕೂಡ್ತಾರ. ಇಲ್ಲಿಕಂದ್ರ ಕೂಡಲಿಕ್ಕಾಗುವುದಿಲ್ಲ, ನನ್ನನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಗತಿಸಿ ಹೋದ ಈಗ ಇರುವ ಮತ್ತ ಮುಂದೆ ಹುಟ್ಟಿ ಬರುವ ಸಕಲ ಪ್ರಾಣಿಗಳನ್ನ ನಾನು ಬಲ್ಲೆ. ನಾ ಹೆಂಗದೇನಿ, ಮುಂದದ್ದು ನನಗ್ ಗೊತ್ತಾಕತಿ, ಹಿಂದಿಂದು ನನಗ್ ಗೊತ್ತಾಕತಿ, ಈಗಿದ್ದದ್ದು ನಾನು ಅದನ್ನ ತಿಳಿದುಕೊಂಡವ ನಾ ಬಲ್ಲೆ. ಆದರೆ ಶ್ರದ್ಧಾ ಭಕ್ತಿ ರಹಿತವಾಗಿರುವ ಯಾರು ನನ್ನನ್ನ ತಿಳಿದುಕೊಳ್ಳಲಾರರು. ಆ ಭಗವಂತನನ್ನ ನಾವು ತಿಳ್ಕೋಬೇಕಾತಂದ್ರ ನಮ್ಮಲ್ಲಿ ಏನ್ ಬೇಕು? ಶ್ರದ್ಧೆ ಬೇಕು, ಭಕ್ತಿ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು. ಇವು ಇರ್ಲಿಲ್ಲ ಅಂದ್ರ ಆ ಭಗವಂತನನ್ನ ತಿಳಿದುಕೊಳ್ಳಲಿಕ್ಕೆ, ಅವನನ್ನ ಅರಿಯಲಿಕ್ಕೆ, ಅವನನ್ನ ಕೂಡಲಿಕ್ಕೆ ಬರುವುದಿಲ್ಲ. ಭಗವಂತನು ಸೃಷ್ಟಿಸಿರುವ ಈ ಯಂತ್ರದಲ್ಲಿ, ಈ ಜಗತ್ತೈತಲ್ಲ, ಜಗತ್ತೆಂಬ ಯಂತ್ರ, ಈ ಯಂತ್ರದಲ್ಲಿ ಯಾವಾಗ ಏನೇನು ಆಗಬೇಕು, ನಮ್ಮ ಜೀವನದೊಳಗ ಏನಾಗಬೇಕೈತಲ್ಲ ಎನ್ನುವುದನ್ನ ನಿರ್ಧರಿಸುವುದೇ, ಆ ನಿರ್ಧರಿಸುವುದು ಅವನೇ. ನಾವು ಮಾಡಿದ ಪಾಪ ಮತ್ತು ಪುಣ್ಯ ಕರ್ಮ ಎನ್ನದವಲ್ಲ. ಪಾಪ ಕರ್ಮದಿಂದ ಏನಾಗಬೇಕನ್ನೋದು ಇದೇ ಜನ್ಮದಲ್ಲಿ, ಪುಣ್ಯ ಕರ್ಮದಿಂದ ಆಗಬೇಕನ್ನೋದು ಇದೇ ಜನ್ಮದಲ್ಲಿ. ಅದು ಹಾಗೆ ಉಂಡೇ ತೀರ್ಬೇಕಂತ. ಎಷ್ಟೇ ಅನಂತ ಜನ್ಮಗಳಲ್ಲಿ
ದೇಹಾದಿಗಳು ಬೇರೆ ಬೇರೆ ಬಂದು ಹೋಗ್ಯಾವಲ್ಲ, ಆ ಮಾಡಿದ ಪಾಪ ಮತ್ತು ಪುಣ್ಯದ ಕರ್ಮದಿಂದ ಈ ದೇಹ ಬಂದೈತಂತ. ನಮ್ಮ ನಿಮ್ಮೆಲ್ಲರ ದೇಹ ನಾವು ಮಾಡಿರುವ ಪಾಪ ಪುಣ್ಯ ಕರ್ಮದಿಂದ ದೇಹ ಬಂದೈತಂತ. ಬರುವಾಗ ನಾವೇ ಮಾಡೇವಿ, ನಾವು ಮಾಡಿರುವ ಮತ್ತು ಪಾಪ ಮತ್ತು ಪುಣ್ಯದ ಗಂಟು ಹೊತ್ಕೊಂಬಂದೇವಂತ. ಪಾಪ ಪುಣ್ಯ ಕರ್ಮಗಳೆಂಬ ಗಂಟು ಬರುವಾಗ ಹೊತ್ತುಕೊಂಡು ಬಂದೇವಂತ. ಅವನು ಈ ಲೋಕ ನಾಟಕದ ಸೂತ್ರಧಾರ. ಯಾರೋ ಆ ಪರಮಾತ್ಮ ನಮ್ಮ ಸೂತ್ರ ಅವನ ಕೈಯಾಗೈತಂತ. ನಾಟಕ ಸೂತ್ರಧಾರ. ನಾವೆಲ್ಲರೂ ಅದೇವಲ್ಲ ಪಾತ್ರಧಾರಿಗಳು. ಅವನು ಆಡಿಸುವ ಆಡುವಂತೆ ಗೊಂಬೆಗಳು. ಯಾರು? ಆ ಭಗವಂತ ಆಡಿಸಿದಂತೆ ಆಡುವ ಗೊಂಬೆಗಳು. ಅವನು ಆಡಿಸಿದಂತೆ ಪಾತ್ರಧಾರಿಗಳು. ಈಗ ನಾಟಕ ಮಾಡಬೇಕಲ್ಲ, ನಾಟಕ ಮಾಡಕ ಅವ ಪಾತ್ರಧಾರಿ, ಅವ ಸೂತ್ರಧಾರಿ ಅದನ್ನೆಲ್ಲ ಅವ ಆಡಿಸಿದಂತೆ ಆಡುವ ಪಾತ್ರಧಾರಿಗಳು ಆಡ್ತಾರಲ್ಲ. ಅವನು ನನಗೆ ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಬರುವ ಪ್ರಾಣಿಗಳೆಲ್ಲವೂ ತಿಳಿದಿದೆ ಅಂತ ಹೇಳ್ತಾರೆ. ಯಾರು? ಆ ಸೂತ್ರಧಾರಿ ಏನದಲ್ಲ ಪರಮಾತ್ಮ, ಅವ ಹೇಳ್ತಾನ. ಒಂದು ನಾಟಕ ಅಥವಾ ಸಿನಿಮಾವನ್ನ ನೋಡುತ್ತಿರುವ ಪ್ರೇಕ್ಷಕನಿಗೆ ನಾಟಕ ಅಥವಾ ಸಿನಿಮಾದಲ್ಲಿ ಮುಂದೆ ಏನಾಗುತ್ತದೆ ಎಂಬುದು ತಿಳಿದಿರುವುದಿಲ್ಲ. ಯಾರಿಗೆ? ಪಾತ್ರಧಾರಿಗಳೇನದವೆಲ್ಲ, ನೋಡುವ ಪ್ರೇಕ್ಷಕರಾಗ್ಯವಲ್ಲ, ನಮಗ ತಿಳಿಯುವುದಿಲ್ಲ. ಆ ನಾಟಕಕ್ಕೆ ಸೂತ್ರಧಾರಿಯಾಗ್ಯನಲ್ಲ, ಅವನಿಗೆ ಏನಾಗತ್ತೆ ಅನ್ನೋದು ಗೊತ್ತಿದೆ. ಏನಾಗುತ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. ಮುಂದ ಏನಾಗುತ್ತಾ ಇದೆ ಅನ್ನೋದು ಅವ ಬಲ್ಲವನಾಗ್ಯಾನ. ಆದರೆ ಆ ನಾಟಕದ ಸೂತ್ರಧಾರ ಅಥವಾ ಸಿನಿಮಾ ನಿರ್ದೇಶಕನಿಗೆ ಮುಂದೆ ಏನಾಗುತ್ತದೆ ಅನ್ನೋದು ಕೂಡ ಗೊತ್ತಾಗತ್ತಲ್ಲ. ಪರಮಾತ್ಮನೇ ಈ ಸೃಷ್ಟಿಯ ನಿರ್ದೇಶಕನಾಗಿರುವಾಗ ಅವನಿಗೆ ಸಕಲವೂ ವೇದ್ಯ. ಯಾವ ಈ ಜಗತ್ತನ್ನ, ಈ ಪ್ರಪಂಚವನ್ನ ಸೃಷ್ಟಿ ಮಾಡ್ಯಾನಲ್ಲ, ಅವನಿಗೆ ಏನೆಲ್ಲ ಗೊತ್ತಂತ. ಪರದೆ ಹಿಂದಿನಿಂದ ನಾಟಕವನ್ನ ವೀಕ್ಷಿಸುತ್ತಿರುವವನಿಗೆ ರಂಗಸ್ಥಳದಲ್ಲಿ ಆಡುತ್ತಿರುವವರು ಕಾಣಿಸ್ತಾರೆ. ಅವ ಸೂತ್ರಧಾರ ಅಂತ ಹೇಳಿ ಆ ನಾಟಕದ ಮಾತುಗಳನ್ನ ಪರದೆ ಹಿಂದ ಇದ್ದುಕೊಂಡು ಏನ್ ಮಾಡ್ತಾನವ? ಅವರ ಮಾತುಗಳನ್ನ ತಪ್ಪುತ್ತಾರಂತ ಹೇಳಿ ಆ ಮಾತುಗಳನ್ನ ಎತ್ತಿ ಕೊಡ್ತಾನಲ್ಲ. ಆ ಪರದೆ, ತಿಳಿವಾದ ಪರದೆ ಏನೈತಲ್ಲ, ಅದರ ಹಿಂದೆ ನಿಂತುಕೊಂಡು, ಆ ಪರದೆ ಹಿಂದೆ ನಿಂತುಕೊಂಡು ಅವೆಲ್ಲರೂ ಕಾಂತಾರ. ಮತ್ತೆ ಎಲ್ಲರಿಗೂ ಕೂಡ ಯಾವ ಪಾತ್ರಕ್ಕೆ ಏನನ್ನ ಹೇಳ್ಕೊಡ್ಬೇಕಲ್ಲ, ಅದನ್ನ ಸೂತ್ರಧಾರಿಯಾದವ ಹೇಳ್ಕೊಡ್ತಾ ಇರ್ತಾನಲ್ಲ. ಅದರಂತೆ ನಾಟಕವನ್ನ ವೀಕ್ಷಿಸುತ್ತಿರುವವನಿಗೆ ರಂಗಸ್ಥಳದಲ್ಲಿ ಆಡುತ್ತಿರುವ ಕಾಣಿಸ್ತಾರ. ಆದರೆ ರಂಗಸ್ಥಳದಲ್ಲಿ ಆಡುತ್ತಿರುವವರಿಗೆ ಪರದೆ ಹಿಂದೆ ಇರುವುದು ಕಾಣುವುದಿಲ್ಲ. ಅವರಿಗೆ ಪರದೆ ಇರುತ್ತಲ್ಲ, ಆಡುವವರಿಗೆ, ಪ್ರೇಕ್ಷಕರಿಗೆ ಪಾತ್ರಧಾರಿಯಾದವ್ರಿಗೆ ಕಾಣ್ತಾರೆ ಖರೆ. ಆದ್ರ ಆ ರಂಗ ಮಂಟಪದಲ್ಲಿ ಹಿಂದಿರುವ, ಪರದೆ ಹಿಂದಿರುವ ಪಾತ್ರೆಗಳೇನದವಲ್ಲ, ಆ ಪಾತ್ರಧಾರಿಗಳೇನದಾರಲ್ಲ, ಅವರು ಕಾಣುವುದಿಲ್ಲ. ಅದಕ್ಕ ಕುಮಾರನ ಹೊಸಗೆಯು ಕಗ್ಗದ ಕವನವನ್ನ ನೋಡಿ ಆಡುವವನೆಸೆವಂತೆ ಬೀಳುವ ಚಂಡಿಗದೇಕೆ, ಎಡಬಲಗಳನಿಕೆ ಸೋಲ್ ಗೆಲುಗಳ ಗೋಜು, ನಿನ್ನ ನಾರಿತ್ತ ಲೆಸೆದಿಹನೋ ಬಲ್ಲವನಾತನ್, ಎಲ್ಲ ಬಲ್ಲವನು ಬಲ್ಲನೆಲ್ಲವನು. ಆಟವನ್ನ ಆಡುತ್ತಾ ಇರುವವನು, ಚೆಂಡನ್ನ ಎಸೆಯುವವನು,
ಈಗ ಆಟ ಆಡಕತ್ತಾನ ಎಲ್ಲೇ ಕ್ರೀಡಾಂಗಣದಲ್ಲಿ ಆಟ ಆಡಕತ್ತಾನ. ಚೆಂಡು ಕೈಯಿಂದ ಚೆಂಡು ಒಯ್ತಾನಲ್ಲ, ಬೀಳುತ್ತಿರುವ ಆ ಚೆಂಡಿಗೆ ಎಡಕ್ಕೆ ಬೀಳಬೇಕೋ ಬಲಕ್ಕೆ ಬೀಳಬೇಕೋ, ಸೋಲಬೇಕೋ ಅಥವಾ ಗೆಲ್ಲಬೇಕೋ ಎನ್ನುವುದರ ಚಿಂತೆ ಏಕೆ? ಆಟ ಆಡಕತ್ತಾರಲ್ಲ, ಎಲ್ಲರೂ ಏನ್ ಮಾಡ್ತಾರ, ನಾನು ಗೆದಿಬೇಕು ನೀನು ಗೆದಿಬೇಕು ಅಂತೇಳಿ ಪ್ರಯತ್ನ ಪೂರ್ವಕವಾಗಿ ಆಟವನ್ನ ಆಡ್ತಿರ್ತಾರಲ್ಲ, ಅದರ ಗೆಲ್ಲಬೇಕು ಅನ್ನುವುದರ ಚಿಂತೆ ಏಕೆ? ಅದನ್ನ ಆಟವನ್ನ ಆಡುತ್ತಿರುವವನಿಗೆ ಬಿಡು. ಅದೇ ರೀತಿ ನಿನ್ನನ್ನ ಯಾರು ಇಲ್ಲಿಗೆ ಕಳುಹಿಸುವರೇನೋ ಅವನಿಗೆ ನಿನ್ನ ಗತಿ ಏನೆಂದು ತಿಳಿದಿದೆ. ಏನಾಗಿದೆ? ಈ ಆಟವೆಂಬ ಗ್ರೌಂಡಿಗೆ ಕಳಿಸ್ಯಾನಲ್ಲ, ಯಾರೋ ಆಟ ಆಡಿಸುವವ ಸೂತ್ರಧಾರ, ಅವನಿಗೆ ನಿನ್ನ ಗತಿ ಹೆಂಗ ನೀ ಆಟ ಆಡತೆ ಅನ್ನೋದು ಗೊತ್ತೈತ ಅವನಿಗೆ. ಯಾರಿಗೆ? ಆ ಸೂತ್ರಧಾರಿಗೆ. ನೀನೋ ಪಾತ್ರಧಾರಿಯಾಗಿ ಅದರಂತೆ ನೀ ಆಟ ಆಡಬೇಕಲ್ಲ. ಹಾಗೆ ಅವನು ಸಕಲವನ್ನ ಬಲ್ಲ, ಅವನಿಗೆ ಎಲ್ಲವೂ ತಿಳಿದಿದೆ. ಮೂಲ ಚೇತನದಿಷ್ಟ ಲೀಲೆ ಈ ವಿಶ್ವಮಿರೆ, ಕಾಲದಾಲೋಚನೆಯ ಮುನ್ ತಿಳಿಯಲವಳೆ. ವೇಳೆ ದೇಶ ಗತಿ ನಿಯಮವಿರೆ, ಲೀಲೆ ಎಲ್ಲಿಹುದೋ ಕೋಲಾಹಲವ ಚಿಂತೆ ಮರುಳ ಮುನಿಯ. ಆದಿ ಮತ್ತು ಹುಟ್ಟುಗಳ ಚೈತನ್ಯನಾದ ಪರಮಾತ್ಮನ ಆಟವಾಡಬೇಕೆಂಬ ಬಯಕೆ ಈ ಪ್ರಪಂಚವಾಗಿರಲು. ಅವಂಗೂ ಬಯಕಾತಂತ, ಏನನ್ನ ಮಾಡಬೇಕು ಅಂತೇಳಿ ಆಟವನ್ನ ಆಡಬೇಕು, ಬಯಕೆ ಈ ಪ್ರಪಂಚವಾಗಿರಲು. ಸಮಯದ ಅಭಿಪ್ರಾಯ ಮತ್ತು ಯೋಚನೆಗಳನ್ನ ನಾವು ಮೊದಲೇ ತಿಳಿದುಕೊಳ್ಳಲು ಸಾಧ್ಯವೇ? ನನ್ನ ಜೀವನದಲ್ಲಿ ಹೆಂಗಾಕತ್ತನ್ನೋದು ಮೊದಲೇ ನಮಗ ತಿಳಿಯಲಿಕ್ಕೆ ಅಕ್ಕತೇನು? ಈಗ ಆಟ ಆಡಕ ಬಂದೇವಲ್ಲ, ಪಾತ್ರಧಾರಿಗಳಾಗಿ ನಾಟಕ ಪಾತ್ರಧಾರಿಗಳಾಗಿ ನಾಟಕವನ್ನ ಮಾಡಕ ಬಂದೇವಲ್ಲ, ಆ ನಾಟಕದಲ್ಲಿ ಆಟ ಆಡುವಾಗ ಆಟಗಾರರಿಗೆವಲ್ಲ ಈ ಪ್ರಪಂಚವೆಂಬ ರಂಗ ಮಂಟಪ, ಈ ಪ್ರಪಂಚವೆಂಬ ಕ್ರೀಡಾಂಗಣದಲ್ಲಿ ಬಂದೇವಲ್ಲ, ಆಟ ಆಡಬೇಕಂತ ಆಟ ಆಡಕತ್ತೇವಿ. ಪ್ರಪಂಚದಲ್ಲಿ ನಾಟಕವೆಂಬ ಪಾತ್ರಧಾರಿಗಳಾಗಿ ಆ ಸೂತ್ರಧಾರ ಅವನ ಕೈಯಾಗೈತಲ್ಲ, ನಾವು ಪಾತ್ರಧಾರಿಗಳಾಗಿ ಆಟ ಆಡ್ತೇವಲ್ಲ. ಸಮಯ, ದಿಕ್ಕು ಮತ್ತು ಮಾರ್ಗಗಳ ಕಟ್ಟುಪಾಡುಗಳಿರುವಾಗ ಆಟವೆಲ್ಲಿದೆ? ಏನಿದೆ ಅದು? ದಿಕ್ಕು ಮತ್ತು ಮಾರ್ಗಗಳ ಕಟ್ಟುಪಾಡುಗಳಿರುವಾಗ ಆಟಗಳು ಎಲ್ಲಿವೆ? ಕೋಲಾಹಲಗಳು ಹೇಗೆ ನಡೆಯುತ್ತೆಂಬುದನ್ನ ಯೋಚಿಸಲು ಸಾಧ್ಯವೇ? ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ನಿನ್ನ ಕೈಯೊಳಗಿಹುದೇ ವಿಧಿಯ ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು, ತನ್ನ ಗಿರಿ ಸಾತ್ಮವನು ಮಂಕುತಿಮ್ಮ. ಅಯ್ಯೋ ದೇವರೇ, ಹೀಗಾಗಿ ಹೋಯಿತಲ್ಲ ಅಂತೇಳಿ ಇನ್ನೇನಪ್ಪ ನನ್ನ ಗತಿ ಎಂದು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಏನ್ ಮಾಡ್ಯಾವ ನಾವು ಜೀವನದೊಳಗೆ? 20 ವರ್ಷ ಕಳೆದೇವಿ, 30 ವರ್ಷ ಕಳೆದೇವಿ, 40 ವರ್ಷ ಹೋಗ್ಯಾವ, 50 ವರ್ಷ ಹೋಗ್ಯಾವ, 60 ವರ್ಷ ಹೋಗ್ಯಾವ, 70 ವರ್ಷ ಹೋಗ್ಯಾವ, 80 ವರ್ಷ ಹೋಗ್ಯಾವ. ನನ್ನ ಗತಿ ಏನಂತೇಳಿ? ಯಾಕಂದ್ರ ಹಣೆ ಬರಹ ಬರೆಯುವ ಲೆಕ್ಕನಿಗೆ ನಿನ್ನ ಕೈಯಲ್ಲಿಲ್ಲ. ನಿನ್ನ ಹಣೆ ಬರಹವನ್ನ ಬರೆದುಕೊಳ್ಳಲಿಕ್ಕೆ ನಿನ್ನ ಕೈಯೊಳಗ ಲೆಕ್ಕಣಿಕೆ ಅಂದ್ರ ಗಣನೆ ಮಾಡುವ ಪೆನ್ನು ಪುಸ್ತಕಗಳದಾವೇನು? ವಿಧಿ ಏನು ಮಾಡುತ್ತಿದೆ ಎಂದು ನೀನರಿಯೇ? ನನ್ನ ವಿಧಿ ನನ್ನ ಜೀವನದಲ್ಲಿ ಏನು ಮಾಡುತ್ತಿದೆ ಅನ್ನೋದು ನಿನಗೆ ಗೊತ್ತೈತೇನು? ನಿನ್ನ ಕಣ್ಣಿಗೆ ನಿಲುಕದಂತೆ ದೈವದ ಪಿತೂರಿ ಸಂಚು ಸಾಗುತ್ತಿದೆ. ನೀನು ಮಾತ್ರ
ನಿನ್ನ ಆತ್ಮವನ್ನ ತನ್ನಗಿಟ್ಟುಕೊಂಡಿರು. ನೀನ್ ಹೆಂಗಿರು? ತನ್ನಗ ಇರು. ಅದಕ್ಕ ಅಂದ್ ಕಡೆ ಹೇಳ್ಯಾರಲ್ಲ, ನಿಜಗುಣ ಶಿವಯೋಗಿಗಳು ಕೂಡ ಹೇಳ್ಯಾರ. ಏನ್ ಹೇಳ್ಯಾರ? ಪಾಪ ವಿಧಿ ನಿನಗೆ ಬಲ್ಲಿದಾರು ಬೇರಾರುಂಟು, ರೂಪುಗೆಡಿಸಿದೆ ಮಹಾಮಹಿಮರೆಲ್ಲರನ್ನು. ಶಬ್ಬಾಷ್ ವಿಧಿಯೇ ನಿನಗ ಶಬ್ಬಾಷ್ ಶಬ್ಬಾಷ್ ಅಂತೇಳಿ ದುಬ್ಬ ಚಪ್ರಿಸರಂತದ. ಎದಕ್ಕ? ಆ ವಿಧಿಗೆ. ಅದಕ್ಕ ನೀನು ಮಾತ್ರ ನಿನ್ನ ಆತ್ಮವನ್ನ ತನ್ನಗಿಟ್ಟುಕೊಂಡಿರೋ. ಎಲ್ಲಿಯೋ ವಿಧಿಯ ಗೂಢದ ಕರ್ಮ ಶಾಲೆಯಲ್ಲಿ ನಿಲ್ಲದಾಡುತ್ತಿಹುದು ಯಂತ್ರ ಕೀಲುಗಳು, ಎಲ್ಲ ಗೋಹೋಗಗಳು ಮಾ ಚಕ್ರ ಗತಿಯಂತೆ ತಲ್ಲನವು ನಿನಗೇಕೆ ಮಂಕುತಿಮ್ಮ. ವಿಧಿಯೋ ಎಲ್ಲಿಯೋ ಯಾರಿಗೂ ಕಾಣಿಸದಂತೆ ನಿರ್ಮಿಸಿಕೊಂಡಿರುವ ಕರ್ಮ ಶಾಲೆಯಲ್ಲಿ ಕಾರ್ಖಾನೆ. ಯಂತ್ರದ ಕೀಲುಗಳು ಅವಿರತವಾಗಿ ಚಲಿಸುತ್ತವೆ. ಇವೆ ಜಗತ್ತಿನಲ್ಲಿರುವ, ಆ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಆಗು ಹೋಗುಗಳು ಈ ಯಂತ್ರದ ಚಕ್ರದ ಗತಿಯಂತೆ ನಡೀತಾ ಇದೆ ಅರ್ಜುನ. ನೀನು ಅದನ್ನ ಬದಲಿಸಲು ಶಕ್ತನಲ್ಲನಾದ ಕಾರಣ ತಳಮಳವನ್ನ ಅಂದ್ರೆ ತಲ್ಲನ ಬಿಟ್ಟು ನೆಮ್ಮದಿಯಿಂದಿರು. ನೀ ತಳಮಳಗೊಳ್ಳಕತ್ತಿಯಲ್ಲ, ನಿನ್ನ ಕೈಯೊಳಗೆ ಏನಿದೆ? ನೀನು ಮಾಡಿದ ಆ ಕರ್ಮದ ಅನುಗುಣವಾಗಿ ಆ ಪಾಪ ಮತ್ತು ಪುಣ್ಯ ಕರ್ಮವೆಂಬ ಗಂಟನ್ನ ಹೊತ್ತುಕೊಂಡು ಬಂದಿಯಲ್ಲ, ಆ ಗಂಟನ್ನ ಹೊತ್ತು ಆ ವಿಧಿ ಆಟ ಆಡಿಸಿದಂತೆ ಆಡುವ ಗೊಂಬೆ ನೀನು. ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತಾ ಭಯವ ಕಾಣದೆ ಸಾಗುತ್ತಿರಲು, ಗಾಳಿ ಆವಗದಮೋ ಬಂದೆತ್ತನೆನೋ ಬೀಸುತ್ತ ಮೇಲ ಕೀಳಾಗಿಪ್ಪುದು ಮಂಕುತಿಮ್ಮ. ಕಾಲವೆಂಬ ನದಿಯಲ್ಲಿ, ಕಾಲ ಈ ಕಾಲದ ಪ್ರವಾಹ ಇದೇನಿದೆ, ಒಂದು ನದಿ ಐತಲ್ಲ, ನಮ್ಮ ಬಾಳೆಂಬ ದೋಣಿಯು ಮೆರೆದು ಹಾಯಾಗಿ ನದಿಯಲ್ಲಿ ಯಾವ ಭಯವನ್ನು ಕಾಣದೆ ಸಾಗುತ್ತಾ ಇರಲು, ಒಂದು ಬಿರುಗಾಳಿ ಯಾವಾಗಲೋ ಬಂದು ಎಲ್ಲಿಂದಲೋ ಬೀಸುತ್ತಾ ಈ ದೋಣಿಯನ್ನ ತಲೆ ಕೆಳಗಾಗಿಸುತ್ತದೆಯೋ. ಇದನ್ನ ಜೀವನದಲ್ಲಿ ನಾವು ಪ್ರತಿನಿತ್ಯವೂ ನೋಡುತ್ತಲೇ ಇರುತ್ತೇವೆ. ಇದೇನಿದೆ, ಒಂದು ನದಿ ಐತಲ್ಲ, ಆಳವಾದ ನದಿ. ಹೆಂಗ? ಕಾಲವೆಂಬ ನದಿ. ನಮ್ಮ ಬಾಳೆಂಬ ದೋಣಿಯು ಮೆರೆದು ಆ ನದಿಯೊಳಗೆ ಏನ್ ಮಾಡೇವಿ? ಆ ದೋಣಿ ಒಳಗ ಕುಳಿತುಕೊಂಡು ಮೆರೆದು ಹಾಯಾಗಿ ನದಿಯಲ್ಲಿ ಯಾವ ಭಯವನ್ನ ಕಾಣದೆ ಸಾಗುತ್ತಾ ಇರಲು, ನಾನು ಸುಖವಾಗಿದ್ದೇನೆಂತ ಹೇಳಿ ಎಲ್ಲವನ್ನ ಮರೆತು ಆ ಭಗವಂತನನ್ನ ಕಾಣದೆ ಈ ಕಾಲವೆಂಬ ನದಿಯಲ್ಲಿ ಈ ಸಂಸಾರವೆಂಬ ದೋಣಿಯೊಳಗ ಕುಳಿತುಕೊಂಡು ಬಾಳೆಂಬ ದೋಣಿಯನ್ನ ಮರೆದು ಏನ್ ಮಾಡಕತ್ತೇವಿ? ಆ ದೋಣಿಯನ್ನ ತಲೆ ಕೆಳಗಾಗಿಸುತ್ತದೆ ಬಿರುಗಾಳಿ ಬಿಟ್ಟು. ಗಾಳಿ ಯಾವ ಹೊತ್ತಿನಲ್ಲಿ ಅಲ್ಲೇನೇ ಆಶ್ರಯ ಐತಿ, ಎಲ್ಲೇ ನದಿಯಲ್ಲಿ ಗಾಳಿ ಬಿಟ್ಟಾಗ ಆ ದೋಣಿಗೆ ಯಾವುದಾದರೂ ಒಂದು ಆಶ್ರಯ ಐತಿ ಇಲ್ಲ. ಅದರಂತೆ ಆತುರತೆಯೇ ನಿರದು ವಿಧಿಯಂತ್ರ ಚಲನೆಯಲ್ಲಿ ಭೀರತೆಯು ಮಿರದು ವಿಸ್ಮೃತಿಯು ಮಿರದೆಂದು ಸಾಧಿಪುದೆಲ್ಲ ಮನೋ ನಿಲ್ಲದೆ ತಪ್ಪದೆ ಬಿಡದೆ ಕಾತರತೆ ನಿನಗೇಕೆ ಮಂಗುತಿಮ್ಮ. ವಿಧಿಯ ಯಂತ್ರದ ಚಲನೆಯಲ್ಲಿ ಆತುರತೆ ಏನು ಇರುವುದಿಲ್ಲ. ಹೆದರಿಕೆ, ಭೀತತೆ ಮತ್ತೆ ಮರೆಯುವಿಕೆ, ವಿಸ್ಮೃತಿ ಇರುವುದಿಲ್ಲ. ಅದು ತಾನು ಸಾಧಿಸಬೇಕೆಂಬಿರುವುದನ್ನ, ಆ ಸಾಧಿಸಬೇಕೆಂದಿರುವುದನ್ನೇನೈತಲ್ಲ ನಿಲ್ಲದೆ ತಪ್ಪದೆ ಮತ್ತ ಬಿಡದೆ ಸಾಧಿಸೇ ತೀರ್ತದಂತದ್ದು. ಯಾವುದೋ ಆ ವಿಧಿ
ಕಾತರತೆ ಮತ್ತ ಆತಂಕವನ್ನ ನೀನಿಟ್ಟುಕೊಳ್ಳಬೇಡ. ಅರ್ಜುನ, ಇದನ್ನ ನಿನ್ನ ಜೀವನದಲ್ಲಿ ನೀನೇನ್ ಮಾಡ್ಬೇಡ, ಇಟ್ಟುಕೊಳ್ಳಬೇಡ. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವೆ ಪಡೆ ನೀನು ಜಗ ಇನ್ನೊಂದು ದೃಷ್ಟ. ಆವಗಂ ಮೂರನೆಯ ಭಾಗಸ್ಥ ನಿಚ್ಛೆ ಬಲ, ಈ ವಿವರರಿಯೇ ಸುಖ ಮಂಕುತಿಮ್ಮ. ಜೀವನವೆಂಬ ವ್ಯಾಪಾರದಲ್ಲಿ ನಾವು ಜೀವನ ಮಾಡಬೇಕವಲ್ಲ, ಇದೇನಿದೆ, ಇದೊಂದು ವ್ಯಾಪಾರ ಅಂತ. ಮೂವರಿರ್ತಾರಂತ ಆ ಜೀವನದಲ್ಲಿ, ಆ ಜೀವನವೆಂಬ ವ್ಯಾಪಾರದಲ್ಲಿ ಮೂವರಿರ್ತಾರಲ್ಲ, ನೀನು ಜಗತ್ತು ಮತ್ತು ಅದೃಷ್ಟ. ನೀ ಅಂದ್ರ ದೇಹ ನೀನಲ್ಲ. ಜಗತ್ತಂದ್ರ ಜಗತ್ತು ಅದು ಸ್ಥಿರವಾಗಿ ಇರುವಂತದ್ದು ಅಲ್ಲ. ತನ್ನೇ ತೋರ್ತದೆ ಕರೆ, ತೋರಿಕೆ ಮಾತ್ರ. ವಿಚಾರ ಮಾಡಿದರೆ ಅದೇನೈತಿ, ಅದು ಸ್ವಪ್ನದಂತೆ. ಸ್ವಪ್ನದಲ್ಲಿ ಸತ್ಯವಾಗಿದ್ದರು, ಜಾಗೃತಕ್ಕೆ ಬಂದಿವಂದ್ರ ಆ ಸ್ವಪ್ನ ಸತ್ಯ ಐತೇನು. ಜಾಗೃತ ಅವಸ್ಥೆಯಲ್ಲಿ ಸತ್ಯ ಇದ್ದರು, ಸ್ವಪ್ನ ಅವಸ್ಥೆಯಲ್ಲಿ ಸ್ವಪ್ನ ಸತ್ಯ ಇದ್ದರು, ಸುಷುಪ್ತಿಯಲ್ಲಿ ಅದು ಸತ್ಯ ಇದ್ದರು. ಏನಿದೆ ಅದು? ಜಾಗೃತ ವ್ಯವಹಾರ ಸ್ವಪ್ನದಲ್ಲಿ ಇಲ್ಲ. ಸ್ವಪ್ನದ ವ್ಯವಹಾರ ವ್ಯಾಪಾರ ಸುಷುಪ್ತಿಯಲ್ಲಿ ಇಲ್ಲ. ಸುಷುಪ್ತಿ ವ್ಯಾಪಾರ ಜಾಗೃತದಲ್ಲಿಲ್ಲ. ಆದರೆ ಒಂದು ಕಾಲದಲ್ಲಿ ಜಾಗೃತ ಅವಸ್ಥೆ ಸ್ವಪ್ನದಲ್ಲಿ ಇಲ್ಲ, ಸ್ವಪ್ನದ ವ್ಯವಸ್ಥೆ ಸುಷುಪ್ತಿಯಲ್ಲಿ ಇಲ್ಲ. ಅದಕ್ಕ ಹೇಗೆ ಇದು ಜಗತ್ತೈತಲ್ಲ, ಸತ್ಯವಾಗಿ ತೋರಿದರು, ವಿಚಾರ ಮಾಡಿ ನೋಡಿದರೆ ಇದೇನಿಲ್ಲ, ಸತ್ಯವಾಗಿರುವಂಥದ್ದು ಅಲ್ಲ ಅರ್ಜುನ. ಅದನ್ನ ನೀನು ತಿಳಿದುಕೋ. ಯಾವಾಗಲೂ ಮೂರನೆಯದಾದ ಅದೃಷ್ಟನ ಇಚ್ಛೆಯ ಬಲದ ಮೇಲೆ ಎಲ್ಲವೂ ನಿಂತಿದೆ. ಈ ವಿಚಾರ ನಿನಗೆ ತಿಳಿದಿದ್ದರೆ ಸುಖ. ಹೇ ಅರ್ಜುನ, ಇದು ಎಲ್ಲಿವರೆಗೆ ನಿನಗೆ ತಿಳಿಯುವುದಿಲ್ಲಲ್ಲ, ಅಲ್ಲಿವರೆಗೆ ದುಃಖವೇ ದುಃಖ, ದುಃಖ ಪ್ಲಸ್ ದುಃಖ, ಸುಖ ಪ್ಲಸ್ ಸುಖ ಆಗ್ಬೇಕಾತಂದ್ರ ನೀನು ಏನ್ ಮಾಡು, ಜೀವನವೆಂಬ ವ್ಯಾಪಾರದಲ್ಲಿ ನೀನು ಜಗತ್ತು ಮತ್ತು ಅದೃಷ್ಟ, ಯಾವಾಗಲೂ ಈ ಮೂರನೆಯವನಾದ ಅದೃಷ್ಟನ ಇಚ್ಛೆಯ ಬಲದ ಮೇಲೆ ಎಲ್ಲವೂ ನಿಂತೈತಲ್ಲ. ಈ ವಿಚಾರ ನಿನಗೆ ತಿಳಿದಿದ್ದರೆ ಸುಖ. ಸೇರಿರ್ಪುಸಿವು ಋಷಿರುಗಳೊಳೆಷ್ಟೋ ಜೀವಾನು, ಹಾರುತಿಹವೆಷ್ಟೋ ಚೇತನ ಧೂಳು ಕಣದೋಳ್, ಪ್ರಾರಬ್ಧ ಗತಿಯ ನಿಶ್ಚಯದಿ ತಿಳಿದವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ. ನಮ್ಮ ಉಸಿರುಗಳಲ್ಲಿ ಎಷ್ಟೋ ಜೀವಾಣುಗಳು ಸೇರಿಕೊಂಡಿರುತ್ತವೆ. ನಾವು ಉಸಿರಾಟ ಮಾಡ್ತೇವಲ್ಲ, ಪ್ರಾಣವಾಯುವಿನಿಂದ, ಮೂಗಿನಿಂದ, ಬಾಯಿಯಿಂದ ವಾಯುವನ್ನ ತೆಗೆದುಕೊಳ್ತೇವಲ್ಲ, ಶ್ವಾಸೋಚ್ಛ್ವಾಸವನ್ನ ಮಾಡ್ತೇವಲ್ಲ, ಎಷ್ಟೋ ಜೀವಾಣುಗಳು ಸೇರಿಕೊಂಡಿವೆ. ಈಗ ನಾವು ಶ್ವಾಸ ಉಚ್ಛ್ವಾಸ ಮಾಡುವಾಗ ನಮಗೆ ಕಣ್ಣಿಗೆ ಕಾಣಲಾರದ ಎಷ್ಟೇ ಜೀವಿಗಳು ಸತ್ತು ಹೊಕ್ಕವಂತು. ಗಾಳಿಯಲ್ಲಿರುವ ಧೂಳಿನ ಕಣಗಳಲ್ಲಿ, ಗಾಳಿ ಬಿಟ್ಟೈತಲ್ಲ, ಆ ಗಾಳಿಯಲ್ಲಿ ಆ ಧೂಳಿನ ಕಣಗಳು ಎಷ್ಟೋ ಚೇತನಗಳು ಹಾರುತ್ತಿವೆ. ಆ ಗಾಳಿಯೊಡನೆ ಆ ಚೇತನಗಳು ಎಷ್ಟೇ ಹಾರಾಡ್ತವದು. ಹಾಗೆ ಪ್ರಾರಬ್ಧದ ಚಲನೆಯನ್ನ ಕರಾರುವಕ್ಕಾಗಿ ತಿಳಿದವರು ಯಾರು ಇಲ್ಲವ. ಆ ರಹಸ್ಯಕ್ಕೆ ಒಂದು ನಮಸ್ಕಾರವನ್ನ ಹಾಕು ಅರ್ಜುನ. ಪರಮಾತ್ಮ ಹೇಳಕತ್ತಾನ, ನೋಡು ನೀನು ಅವಕ್ಕ ನಮಸ್ಕಾರ ಹಾಕು. ನನಗೆ ಸಕಲವು ತಿಳಿದಿದೆ, ನಾನು ತಿಳಿದಂತೆ ನಿನಗೇನಾಗುವುದಿಲ್ಲ, ತಿಳಿವಳಿಕೆ ಇಲ್ಲ, ಅದು ಗೊತ್ತೂನು ಆಗುವುದಿಲ್ಲ.
ಅದಕ್ಕ ನನ್ನನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುವವರು ಯಾರು ಈ ಜಗತ್ತಿನಲ್ಲಿ ಇಲ್ಲ. ಅಂದ್ರ ಅತಿ ವಿರಳ. ನೀರಿನಲ್ಲಿ ಜೀವಿಸುತ್ತಿರುವ ಮೀನು ನೀರು ಏನು ಎಂದು ಕೇಳಿದಂತೆ ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನು ನೆಲೆಸಿರುವಾಗ ಅವನನ್ನ ಕಾಣುವುದು ಕಷ್ಟ. ಅವ ಏನ್ ಮಾಡ್ಯಾನ? ಎಲ್ಲರ ಹೃದಯದಲ್ಲಿ ಏನಾಗ್ಯಾನ? ಅನಿಶೂತನಾಗಿ ಹೃದಯ ಎಂಬ ಕಮಲದಲ್ಲಿ ದೇಹದ ತುಂಬ ಪರಿಪೂರ್ಣವಾಗಿ ಈ ಬ್ರಹ್ಮಾಂಡ ತುಂಬ ತುಂಬಿಕೊಂಡಾನ. ಯಾರು? ಆ ಭಗವಂತ. ಅದು ನಮ್ಮ ನಿಮ್ಮೆಲ್ಲರ ಆತ್ಮ ಸ್ವರೂಪ. ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಆದರೆ ಸಾಧ್ಯ. ವಿದ್ಯುತ್ ಶಕ್ತಿಯು ವಿದ್ಯುತ್ ಉಪಕರಣಗಳಲ್ಲಿ ಹರಿಯುತ್ತಿರುವಾಗ, ವಿದ್ಯುತ್ ಆದ್ರೆ ಕರೆಂಟು, ಆ ಕರೆಂಟು ತಂತಿಯಲ್ಲಿ ಹರಿತಾ ಇದೆಯಲ್ಲ, ಆ ತಂತಿಯಲ್ಲಿ ಹರಿಯುವ ಕರೆಂಟು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅದೇ ಕರೆಂಟು ಬಲ್ಬಿನ ಮುಖಾಂತರವಾಗಿ ಟ್ಯೂಬ್ಲೈಟ್ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಸಣ್ಣ ಲೈಟ್ ಆಗಲಿ, ಮೋಟಾರ್ ಆಗಲಿ, ಫ್ಯಾನ್ ಆಗಲಿ, ತಿರುಗಿಸುವ ಆ ಕರೆಂಟಿನ ಸಾಮರ್ಥ್ಯ ಎಷ್ಟಿದೆಯಲ್ಲ, ಅದರಂತೆ ಆ ವಿದ್ಯುತ್ ಉಪಕರಣಗಳು ಕೆಲಸ ಮಾಡ್ತವಲ್ಲ. ಫ್ಯಾನ್ ತಿರುಗಬೇಕಾದ್ರ ಕರೆಂಟ್ ಇದ್ದಾಗ, ಮೋಟರ್ ತಿರುಗಬೇಕಾದ್ರ ಕರೆಂಟ್ ಇದ್ದಾಗ, ಈಗ ಮೊಬೈಲು ಕೆಲಸ ಮಾಡಬೇಕಾದ್ರ ಕರೆಂಟ್ ಇದ್ದಾಗ, ಇದನ್ನ ಅದಕ್ಕ ಪುನಃ ಪೂರ್ಣಿಮೆ ಅಂತ ಕರೆದಾರಲ್ಲ. ಅದಕ್ಕ ಮೊಬೈಲಿಗೆ ನಾವು ಚಾರ್ಜರ್ ಮಾಡಬೇಕಾದ್ರೆ ಅದಕ್ಕ ಪುನಃ ಪೂರ್ಣಿಮಾ. ಯಾವಾಗ ಅದರನ್ನ ಬ್ಯಾಟ್ರಿ ಕರೆಂಟ್ ಆತಂದ್ರ ಈಗ ಮೊಬೈಲ್ ವ್ಯವಹಾರ ಮಾಡ್ತತಿ, ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದರಂತೆ ಆ ವಿದ್ಯುತ್ ಉಪಕರಣಗಳಿಗೆ ತನ್ನಿಂದ ಕೆಲಸ ಮಾಡಿಸಿಕೊಳ್ಳುತ್ತಿರುವ ವಿದ್ಯುತ್ ಶಕ್ತಿ ಎಂಬ ಅರಿವು ಇರುವುದಿಲ್ಲ. ನಾನು ಈ ತೆರನಾಗಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಂತೇನೆ ಅನ್ನೋದು ಅದಕ್ಕೆ ಅರಿವು ಐತೇನೋ ಇಲ್ಲ. ಅದೇ ರೀತಿ ನಮ್ಮನ್ನ ಚಲಿಸುವ ಶಕ್ತಿಯನ್ನ ನಾವು ಕಂಡುಕೊಳ್ಳಲು ಕಷ್ಟ. ಏನಿದೆ ಇದು ಅರ್ಜುನ? ಇದು ಕಷ್ಟ. ಕೇವಲ ಕೆಲವೇ ಮಂದಿಗೆ ಮಾತ್ರ ಇದು ಸಾಧ್ಯ. ಇದು ಏತಕ್ಕಾಗಿ ಹೀಗಾಗಿದೆ ಅನ್ನೋದು ವಿಚಾರ ಮಾಡೋದು ಕಷ್ಟ ಸಾಧ್ಯ ಅಂತ. ಹಾಗೆ ನಮ್ಮ ಆತ್ಮ ಸ್ವರೂಪವನ್ನ ಹೇ ಅರ್ಜುನ, ನೀನೇನಂತ ತಿಳ್ಕೊಂಡಿ? ನಾನು ಏನು ತಿಳಿದಿಲ್ಲ ಅಂತ ತಿಳ್ಕೊಂಡಿ. ನಾನು ಎಲ್ಲ ಬಲ್ಲವನದನೆ ಖರೆ, ಆದ್ರ ನೀನು ಅದನ್ನ ಕಾಣಬೇಕಾದ್ರ ಅದನ್ನ ನೀನು ತಿಳಿಬೇಕಾತಂದ್ರ ಎಲ್ಲಿ ಹೋಗೋ? ಆ ಸದ್ಗುರುನಾಥರ ಬಳಿ. ಶಾಸ್ತ್ರ ಚಿಂತನ ಸಾಧನ ಚತುಷ್ಟೇ ಸಂಪನ್ನನಾಗಿ ನೀನು ಸಾಧನೆಯನ್ನ ಮಾಡಿ ನನ್ನಲ್ಲೇ ಆ ವಿಷಯ ವ್ಯಾಮೋಹಗಳನ್ನ ಬಿಟ್ಟು, ರಾಗ ದ್ವೇಷಗಳನ್ನ ಬಿಟ್ಟು, ನಿನ್ನ ಮನಸ್ಸಿನ ಇಚ್ಛೆಗಳನ್ನ ಎಲ್ಲವನ್ನ ಬಿಟ್ಟು, ಈ ಪಾಪ ಪುಣ್ಯವೆಂಬ ಗಂಟು, ಈ ಪಾಪ ಪುಣ್ಯದ ಗಂಟು ಹೊತ್ಕೊಂಬಂದಿಯಲ್ಲ, ಇವು ನನ್ನ ಕಳ್ಕೊಂಡು ಅವಾಗ ನನ್ನನ್ನ ಕೊಡಕತಿ. ಇಲ್ಲಿಕಂದ್ರ ಕೂಡಲಿಕ್ಕೆ ಆಗುವುದಿಲ್ಲ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂ ತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂ ತಪ. ಭಾರತ, ಹೇ ಭರತ ವಂಶೀಯನಾದ ಪರಂ ತಪ ಅರ್ಜುನನೇ, ಸರ್ಗೆ ಜಗತ್ತಿನಲ್ಲಿ ಇಚ್ಛಾ ದ್ವೇಷ ಸಮುತ್ಥೇನ, ಇಚ್ಛೆ ಮತ್ತು ದ್ವೇಷದಿಂದ ಉಂಟಾಗುವ, ದ್ವಂದ್ವ ಮೋಹೇನ ಸುಖ ದುಃಖಾದಿ ದ್ವಂದ್ವ ರೂಪವಾದ ಮೋಹದಿಂದ, ಸರ್ವಭೂತಾನಿ ಸಂಪೂರ್ಣ ಪ್ರಾಣಿಗಳು ಸಮ್ಮೋಹಂ
ಅತ್ಯಂತ ಅಜ್ಞತೆಯನ್ನ ಯಾಂತಿ ಹೊಂದುತ್ತಿದ್ದಾರೆಪ್ಪ. ಅದಕ್ಕ ನೀನು ಅದನ್ನ ತಿಳಿದುಕೊಂಡು, ಓ ಅರಿಗಳನ್ನ ತರಿದವನೇ, ಭರತ ವಂಶದ ಕುಡಿಯೇ, ಒಲವು ಹಗೆತನಗಳಿಂದ ಹುಟ್ಟಿದ ಸುಖ ದುಃಖ ಮುಂತಾದ ದ್ವಂದ್ವಗಳ, ಜೀವೇಶ್ವರರು ಮುಂತಾದ ದ್ವಂದ್ವಗಳ ತಪ್ಪು ಗ್ರಹಿಕೆಯಿಂದ ಎಲ್ಲ ಜೀವಿಗಳು ಹುಟ್ಟಿನಿಂದಲೇ ಸುಳ್ಳಿನ ಕೆಟ್ಟ ದಾರಿ ಹಿಡಿದಿವೆ. ಏನಾಗ್ಯಾವು? ಆ ಸುಳ್ಳು ಹೇಳುದನ್ನ ದಾರಿ ಹಿಡಿದವಂತ, ಅದ್ರಾಗ ಸತ್ಯದ ಐತಂತ ತಿಳ್ಕೊಂಡವಂತ. ಏನಾಗ್ಯಾವು? ಹುಟ್ಟಿನಿಂದಲೇ ಸುಳ್ಳಿನ ಕೆಟ್ಟ ದಾರಿ ಹಿಡಿದವಲ್ಲ. ನಾವು ಹುಟ್ಟುವಾಗಲೇ ಹುಟ್ಟಿನ ಜೊತೆಗೆ ಇಚ್ಛಾ ದ್ವೇಷ ಸೇರಿಸಿಕೊಂಡು ಹುಟ್ಟುತ್ತೇವಿಪ್ಪ. ಅದಕ್ಕ ನೀ ನೋಡು ವಿಚಾರ, ಶರೀರ ಬೆಳೆದಂತೆ ಅದು ಬೆಳೆಯುತ್ತಾ ಹೋಗ್ತದಲ್ಲ. ಇದರಿಂದ ಈ ಬಂಧಿತನ ದ್ವಂದ್ವದ ಬಂಧದ ಯಾವುದರಿಂದ ಸುಖ ಯಾವುದರಿಂದ ದುಃಖ ಎಂದು ಗೊತ್ತಿಲ್ಲದೆ ದುಃಖವನ್ನೇ ಸುಖವೆಂದು ತಿಳಿದು ಅದರ ಬೆನ್ನ ಹತ್ತಿ ಕೊನೆಗೆ ದುಃಖ ಬಂದಾಗ ಅಯ್ಯೋ ಎಂತೇವಲ್ಲ. ದುಃಖ ಬಂದಾಗ ಹೇ ಪರಮಾತ್ಮ, ನನ್ನ ಜೀವನದೊಳಗೆ ಬರೆ ದುಃಖವೇ ಬಂತಂತೇಳಿ ಒದ್ದಾಡ್ತೇವಲ್ಲ. ಸುಳ್ಳನ್ನೇ ಸತ್ಯ ಎಂದು ನಂಬುದು ಜ್ಞಾನ ಅಜ್ಞಾನದ ಗೊಂದಲ, ಸತ್ಯ ಅಸತ್ಯದ ಗೊಂದಲ. ಹೀಗೆ ದ್ವಂದ್ವ ಮೋಹಕ್ಕೆ ಒಳಗಾದವರನ್ನ ತಿದ್ದುವುದು ಬಹಳ ಕಷ್ಟಪ. ಒಂದಿದ್ರೆ ತಿದ್ದಬಹುದು ಖರೆ, ಆದ್ರ ಈ ದ್ವಂದ್ವದಲ್ಲಿ ಸಿಕ್ಕವರನ್ನ ತಿದ್ದುವುದು ಬಹಳ ಕಷ್ಟ. ಇದು ಬರಿಯ ಮೋಹ ಮಾತ್ರ ಅಲ್ಲ, ಇದೊಂದು ಸಮ್ಮೋಹ. ನಾನು ತಿಳಿದಿರುವುದೇ ಸರಿ ಎನ್ನುವ ಹಠ. ಏನ್ ತಿಳ್ಕೊಂಡ? ಇಲ್ಲ ನಾನೆಲ್ಲ ನನ್ನ ಜೀವನದಲ್ಲಿ ನಾ ಎಲ್ಲಾ ತಿಳ್ಕೊಂಡೇನಂತೇಳಿ ಏನ್ ಮಾಡ್ತಾನ? ಹಠ, ತನ್ನದೇ ಸರಿ ಎನ್ನುವ ಆಗ್ರಹ. ಇದರಿಂದ ಮನುಷ್ಯ ಸತ್ಯವನ್ನ ಅರಿಯದೆ ಅಜ್ಞಾನಿ ಅಕ್ಕನಪ್ಪ. ಅದಕ್ಕ ನೀ ಏನಾಗ್ಬೇಡ, ಅಜ್ಞಾನಿ ಆಗಬೇಡಪ್ಪ. ಅಜ್ಞಾನದಿಂದ ಮೋಹ, ಮೋಹದಿಂದ ಸಮ್ಮೋಹ. ಗೊತ್ತಿಲ್ಲದೆ ಇರುವುದನ್ನ ತಿಳಿದುಕೊಳ್ಳಲು ಪ್ರಯತ್ನಿಸದೆ ಇದ್ದಾಗ ಅದರಿಂದ ವಿಪರೀತ ಜ್ಞಾನ, ನಂತರ ನಾನು ನಂಬಿದ್ದೆ ಸರಿ ಎನ್ನುವ ಆಗ್ರಹ. ಇದು ಸಾಮಾನ್ಯವಾಗಿ ನಾವು ಕಾಣುವ ಮನುಷ್ಯನ ದೌರ್ಬಲ್ಯಪ ಈ ಜಗತ್ತಿನಲ್ಲಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ದಡ್ಡನು ತಾನು ಎಲ್ಲರಿಗಿಂತ ಬುದ್ಧಿವಂತ ಅಂತೇಳಿ ತಿಳ್ಕೊಂಡಿರ್ತಾನಂತ. ಯಾರಿವ? ಬುದ್ಧಿಗೇಡಿ. ಅದಕ್ಕ ಇಡೀ ಜಗತ್ತಿನ ವ್ಯವಹಾರವನ್ನ ತನ್ನ ಬುದ್ಧಿಯ ಮಾನದಂಡದಿಂದ ಅಳೆದು ದಾರಿ ತಪ್ಪುತ್ತಾನೆ. ನಾನೇ ಬುದ್ಧಿವಂತ, ನಾನೇ ಶಾನ್ಯ, ನಾ ಮಾಡಿದ್ದೆ ಸತ್ಯ, ಪಾಪ ಮಾಡಿದ್ರು ಅದು ಸತ್ ಸ್ವರೂಪ, ಅದು ಸತ್ಯ ಅಂತ ತಿಳ್ಕೊಂಡು ಮಾಡಬಾರದನ್ನ ಮಾಡಿ, ಕೂಡಬಾರದನ್ನ ಕೂಡಿ, ತಿನ್ನಬಾರದನ್ನ ತಿಂದು ಜೀವನ ಮಾಡಕತ್ತೇನಲ್ಲ, ಅದು ಸತ್ಯ ಆಗುದಿಲ್ಲಪ್ಪ. ಅದಕ್ಕ ಈ ಜಗತ್ತಿನ ವ್ಯವಹಾರವನ್ನ ತನ್ನ ಬುದ್ಧಿಯ ಮಾನದಂಡದಿಂದ ಅಳೆದು ದಾರಿ ತಪ್ಪಾಕತ್ತೇನಲ್ಲ. ಅದಕ್ಕ ಇದನ್ನ ಮಹಾಭಾರತದೊಳಗ ಹೇಳ್ಯಾರಂತ, ಸರ್ವೋ ಹಿ ಮನ್ಯತೆ ಲೋಕ ಆತ್ಮಾನಂ ಬುದ್ಧಿಮತ್ತರಂ. ತಾನು ಬುದ್ಧಿವಂತ, ನನ್ನ ತೀರ್ಮಾನವೇ ಸರಿ, ನಾನು ಈ ಜಗತ್ತಿನಲ್ಲಿ ನಾನು ಮಾಡಿದ್ದು ಏನೇ ಮಾಡಿದರೂ ಅದು ಸತ್ಯ, ಅದೇ ಸರಿ ಅಂತೇಳಿ ತಿಳ್ಕೊಂಡನಲ್ಲ. ಉಳಿದವರಿಗೆ ನನ್ನಷ್ಟು ತಿಳುವಳಿಕೆ ಇಲ್ಲ ಅನ್ನುವ ತಪ್ಪು ಕಲ್ಪನೆಯಿಂದ ಮನುಷ್ಯ ಸಮೋಹದತ್ತ ಸಾಕ್ತಾನಪ್ಪ ಅರ್ಜುನ. ಅದಕ್ಕ ಈ ಅಪಾಯದಿಂದ ಯಾರು ಹೇಗೆ ಪಾರಾಗುತ್ತಾರಲ್ಲ ಎನ್ನುವುದನ್ನ ನಾ ತಿಳಿಸಿ ಹೇಳ್ತೇನಪ್ಪ, ನೀನು ತಿಳಿದುಕೋ.
ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನ ಕುರಿತು ಭಾರತ ಮತ್ತ ಪರಂತಪ ಎನ್ನುವ ವಿಶೇಷಣಗಳಿಂದ ಸಂಬೋಧನ ಮಾಡಿನಲ್ಲ. ಯಾರು? ಆ ಭಗವಂತ. ಭಗವಂತನ ಅರಿವು ಪಡೆಬೇಕಾದರೆ ನಾವು ಭಾರತ ಪರಂತಪರಾಗಬೇಕಂತ. ನಮ್ಮ ಜೀವನದಲ್ಲಿ ಇದನ್ನ ಅರಿಬೇಕಾತಂದ್ರ ಹೆಂಗಾಗಬೇಕು? ಪರಂತಪರಾಗಬೇಕು. ಬೆಳಕಿನ ದಾರಿಯಲ್ಲಿ ರಥರಾಗಿ ಸಾಗಿ ಭಾರತ ಪರತತ್ವದ ನಿರಂತರ ಚಿಂತನೆ. ಪರಂತಪ ಅಂದ್ರ ಆ ಮಾಡಿದಾಗ ಮಾತ್ರ, ನಿರಂತರ ಸಾಧನ ಮಾಡಿದಾಗ ಮಾತ್ರ ನಮಗೆ ಆ ಭಗವಂತನ ಛಾಯೆ ತಿಳಿದಿತ್ತು. ಇಲ್ಲಿಕಂದ್ರ ತಿಳುವುದಿಲ್ಲ ಅಂಥೇಳಿ ಆ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಹೇಳಕತ್ತೇನು. ಮತ್ ಪ್ರಶ್ನೆ ಮಾಡ್ತಾನ, ಹೇ ಪರಮಾತ್ಮ, ಇಚ್ಛಾ ಅಂತ ಹೇಳಿದೆಲ್ಲ, ಇಚ್ಛಾ ಅಂದ್ರ ಏನು? ಯಂ ಮೇ ಸಾಧಿತ್ಯ ವಿಶೇಷ, ಯಂ ಮೇ ಸಾಧಿತ್ಯ ವಿಶೇಷ. ಇವಳು ಇದು ನನಗೆ ಬೇಕೆಂಬ ಇಚ್ಛೆ ಯಾವುದೈತಲ್ಲ ವಿಶೇಷವು, ಇದಕ್ಕ ಇಚ್ಛಾ ಅಂತ ತಿಳ್ಕೊ. ಹೇ ಪರಮಾತ್ಮ, ದೇಶ ಅಂತ ಹೇಳಿದೆಲ್ಲ, ದೇಶ ಅಂದ್ರ ಏನು? ದೇಶ ಅಂದ್ರ ವೈರಿತ, ವೈರತ್ವ ಬುದ್ಧಿಯು, ಇದು ದ್ವೇಷ. ತಾನು ಸುಖವಾಗಿರಬೇಕು ಅಂತೇಳಿ ಇನ್ನೊಬ್ಬರು ಏನೇ ಆಗಿರಲಿ, ಹೇಗೆ ಇರಲಿ, ನಾನೊಬ್ಬ ಸುಖವಾಗಿರಬೇಕಂತ ತಿಳಿದುಕೊಂಡು ದೇಶದಿಂದ ಕೂಡಿರ್ತಾನಲ್ಲ, ಇದಕ್ಕೇನಂತ ತಿಳ್ಕೊ? ವೈರತ್ವ ಬುದ್ಧಿ ಅಂತ ತಿಳ್ಕೊ. ದ್ವಂದ್ವಂ ಅಂತ ಕೂಡ ಹೇಳಿದಲ್ಲ ಪರಮಾತ್ಮ. ದ್ವಂದ್ವಂ ಅಂದ್ರ ಏನು? ಪರಸ್ಪರ ವಿರುದ್ಧತ್ವ ಸ್ವಭಾವ. ದ್ವಂದ್ವಂ ಪರಸ್ಪರ ವಿರುದ್ಧವಾದ ಸ್ವಭಾವವುಳ್ಳ ಜೋಡಿ ಪದಾರ್ಥಗಳು ಯಾವುದವಲ್ಲ ಅವು ದ್ವಂದ್ವ. ಸುಖ ದುಃಖ ಇವೇನದವ? ದ್ವಂದ್ವಗಳು. ರಾಗ ದ್ವೇಷ ದ್ವಂದ್ವಗಳು. ಮೋಹ ಅಂತ ಹೇಳಿದೆಲ್ಲ ಪರಮಾತ್ಮ. ಮೋಹ ಅಂದ್ರ ಏನು? ಮೋಹ ಅಂದ್ರ ಮಮತ್ವ ಬುದ್ಧಿ. ಮೋಹ ನನ್ನದು ಎಂಬುವ ಬುದ್ಧಿ. ಇದಕ್ಕೇನಂತ ತಿಳ್ಕೊ? ಮೋಹ ಅಂತ ತಿಳ್ಕೊ. ಚಿತ್ತ ವೈಕಲ್ಯಂ ಮೋಹ, ಮನಸ್ಸಿನ ದೋಷವು. ಇದೇನಿದೆ ಇದು ಮೋಹ ಅಂತ ತಿಳ್ಕೊರಪ್ಪ. ಅರ್ಜಿತಸ್ಯ ದ್ರವ್ಯಸ್ಯ ವಿನಿಯೋಗ ಸಾಮರ್ಥ್ಯಂ ಮೋಹ. ಗಳಿಸಿದ ದ್ರವ್ಯವನ್ನ ಅಂದ್ರ ನೀನು ಕಷ್ಟಪಷ್ಟ ಆಗಲಿ, ನಿನ್ನ ತಂದೆ ತಾಯಿಗಳಾಗಲಿ, ಅಜ್ಜ ಮುತ್ತಜ್ಜರಾಗಲಿ, ಅವರು ಗಳಿಸಿರುವ ಕಷ್ಟಪಟ್ಟು ಆ ಗಳಿಸಿದ ಆ ಹಣವನ್ನ ದ್ರವ್ಯವನ್ನ ಸರಿಯಾದ ರೀತಿಯಿಂದ ಖರ್ಚು ಮಾಡುವ ಸಾಮರ್ಥ್ಯವಿಲ್ಲದಿರುವಿಕೆ ಯಾವುದೈತಲ್ಲ ಅದು ಮೋಹ ಅಂತ ನೀನು ತಿಳಿದುಕೋ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾನಲ್ಲ. ಅದಕ್ಕ ಇಚ್ಛಾ ದೇಶ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಎಲೈ ಅರ್ಜುನ, ಪರಂತಪ ಇಚ್ಛಾ ದೇಶಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನ ಹೊಂದವಪ. ಭ್ರಾಂತಿ, ಈ ಭ್ರಾಂತಿಯಿಂದ ಹುಟ್ಟುತ್ತಾವಂತ. ಪ್ರಸಿದ್ಧವಾದ ದೊಡ್ಡ ರಸ್ತೆಯನ್ನ ಬಿಟ್ಟು ಕಲ್ಲು ಮುಳ್ಳುಗಳಿಂದ ತುಂಬಿರುವ ಕಾಲು ದಾರಿಯಲ್ಲಿ ಹೋಗಲು ಏನಾದರೂ ಕಾರಣವಿರಬೇಕಲ್ಲವೇ? ಎಲ್ಲೋ ರಾಜಮಾರ್ಗ ಹ್ಯಾವೆ ರೋಡ್ ಐತೆಲ್ಲ, ಅಂತ ಹ್ಯಾವೆ ರೋಡ್ ಬಿಟ್ಟು ಕಲ್ಲು ಮುಳ್ಳು ದಾರಿ ಸರಿಯಾಗಿರಲಾರದೆ ಅಂತದ್ದರಲ್ಲಿ ಜೀವನ ಈ ಜೀವ ಹೋಗಬೇಕಾದ್ರ ಏನಾದರೂ ಕಾರಣ ಇರಬೇಕಲ್ಲ. ಇದರಂತೆ ಸ್ವಯಂ ಪ್ರಕಾಶನಾದ ಪರಮಾತ್ಮನನ್ನ ಬಿಟ್ಟು
ಯೋಗ ಮಾಯೆಯಿಂದ ಆವೃತರಾದ ಜೀವರು ಅಲ್ಪ ದೇವತೆಗಳ ಉಪಾಸನೆ ಎಂಬ ಕಾಲು ದಾರಿಯಲ್ಲಿ ಪ್ರಯಾಣ ಮಾಡ್ತಾರಪ್ಪ. ಏನ್ ಹೇಳಿದ? ಆ ಅನ್ಯ ದೇವರನ್ನ, ಆ ಭಗವಂತನನ್ನ ಬಿಟ್ಟು ಕ್ಷಣಿಕ ಸುಖಕ್ಕಾಗಿ ಸಾಗರ ದುಃಖ ಅನುಭವಿಸುವಗೋಸ್ಕರವಾಗಿ ಭಗವಂತನನ್ನ ಮರೆತು ಬೇರೆ ದೇವತೆಗಳನ್ನ ಪೂಜಿಸ್ತಾರಲ್ಲ, ಅದರಂತೆ ಅವರು ಈ ದಾರಿಯನ್ನ ಬಿಟ್ಟು ಹೋಗಲು ಮಾಯೆಯೇ ಮುಖ್ಯ ಕಾರಣವಾಗಿದ್ದರು. ಆ ಭಗವಂತನನ್ನ ಬಿಟ್ಟು ಆ ದೇವರಿಗೆ ಹೋಗೋದು, ಒಂದು ದೇವತೆಯನ್ನ ಪೂಜಿಸಿ ಮತ್ತೊಂದು ಇಲ್ಲ ನಾನು ಬೇಡಿರುವ, ನಾನು ಇಚ್ಛೆ ಪಟ್ಟಿರುವ ಅಂಥದ್ದು ನನಗ ಕೊಡಲಿಲ್ಲ ಅಂಥೇಳಿ ಮತ್ತೊಂದು ದೇವರಿಗೆ ಹೋಗಿ ಬರೀ ಹಿಂಗ ಸುತ್ತುತ್ತಾ ಹೋದಾಗ ಏನಾಗೋದಿಲ್ಲ? ಕಲ್ಲು ಮುಳ್ಳು ದಾರೆಯಲ್ಲಿ ದುಃಖವನ್ನ ಪಡಬೇಕಾಗತ್ತಲ್ಲ. ಇಲ್ಲಿ ಮತ್ತೊಂದು ಅವಾಂತರ ಕಾರಣ ಏನದು? ಸುಖ ದುಃಖ ಶೀತ ಉಷ್ಣ ಮೊದಲಾದ ದ್ವಂದ್ವಗಳಿಂದ ಜೀವರು ಮೋಹಿತರಾಗ್ತಾರೆ. ಅದನ್ನ ತಡೆದುಕೊಳ್ಳುವ ಸಾಮರ್ಥ್ಯ ನಿನಗೆ ಬೇಕಪ್ಪ ಅರ್ಜುನ. ಈ ಮೋಹವು ಜನ್ಮದಿಂದಲೇ ಬಂದಿರ್ತದಂತಿದ್ದು. ಈ ಮೋಹ ಏನೈತಲ್ಲ ಹುಟ್ಟುವಾಗ ಬರ್ತದಂತ. ಈ ದ್ವಂದ್ವ ಮೋಹಕ್ಕೆ ರಾಗ ದ್ವೇಷಗಳೇ ಕಾರಣ. ರಾಗ ಮತ್ತು ದ್ವೇಷ ಹುಟ್ಟುವಾಗ ಅದು ಏನಾಗತ್ತೆ? ಬರುವಾಗ ಏನಾದರೂ ಅದರಿಂದ ತಾನು ಬಯಸಿದ್ದು ಸಿಗಲಿಲ್ಲ ಅಂದ್ರ ದ್ವೇಷ, ತಾನು ಇಚ್ಛೆ ಪಟ್ಟಿರುವ ಅದು ಸಿಗಬೇಕಂತ ಹಗಲು ರಾತ್ರಿ ಪ್ರಯತ್ನ ಮಾಡ್ತಾನಲ್ಲ, ಇದು ರಾಗ. ಹಾಗೆ ರಾಗ ಜನರು ಸರ್ವೇಶ್ವರನಾದ ಪರಮಾತ್ಮನನ್ನ ಆಶ್ರಯಿಸದೆ ವಿಪರ್ಯಾಸ ಬುದ್ಧಿ ಉಳ್ಳವರಾಗಿ ಕ್ಷುದ್ರ ದೇವತೆಗಳನ್ನ ಆಶ್ರಯಿಸಿ ಅನೇಕ ದುಃಖಕ್ಕೆ ಈಡಾಕರಪ್ಪ ಅರ್ಜುನ. ಅದಕ್ಕ ನೀನೇನ್ ಮಾಡ್ಬೇಡ, ದುಃಖಕ್ಕೆ ಈಡಾಕಬೇಡ. ಕ್ಷುದ್ರ ದೇವತೆಗಳನ್ನ ನೀನು ಆ ಕಡೆ ನಿನ್ನ ಮನಸ್ಸನ್ನ ಹರಿಸಬೇಡ. ಅದಕ್ಕ ಭಾರತ ಪರಂತಪ ಈ ಎರಡು ಹೆಸರುಗಳನ್ನ ಲಕ್ಷಾರ್ಥವನ್ನ ಹೇಳಬೇಕಾದ್ರ ಭರತ ಎಂಬ ಪದಕ್ಕೆ ಭರತ ವಂಶದಲ್ಲಿ ಹುಟ್ಟಿದವನೆಂಬ ಅರ್ಥವಾದರೂ ಲಕ್ಷಾರ್ಥ ಬೇರೆ. ಭಾರೂಪಂ ಪರಬ್ರಹ್ಮ ತಸ್ಯ ಸ್ವಯಂ ಪ್ರಕಾಶತ್ವಾತ್ ತಸ್ಮಿನ್ ಭಾರೂಪೇ ಬ್ರಹ್ಮಣಿ ರತಃ ಸಕ್ತಂ ಭಾರತ. ಬ್ರಹ್ಮವು ಸ್ವಯಂ ಪ್ರಕಾಶವಾಗಿರುವುದರಿಂದ ಅದು ಭಾರೂಪವೆನಿಸಿಕೊತದಪ್ಪ. ಅದರಲ್ಲಿಯೇ ಯಾವಾಗಲೂ ನಿರತನಾಗಿರುವವನು ಅಂದ್ರ ಆಸಕ್ತನಾಗಿರುವವನು ಭಾರತ. ತನ್ನ ನಿಜದ ಸ್ವರೂಪವನ್ನ ನನ್ನ ಈ ಜೀವನದಲ್ಲಿ ಮಾನವ ಜನ್ಮಕ್ಕೆ ಬಂದೇನಲ್ಲ, ತಿಳಿಯುವಂತ ಜನ್ಮ ಈ ಮಾನವ ಜನ್ಮಕ್ಕೆ ಬಂದೇನಲ್ಲ, ನಾನು ಈ ದೇಹ ಹೋಗುವುದರೊಳಗಾಗಿ ಅದನ್ನ ನಾನು ತಿಳಿದುಕೊಂಡು ಅದೇ ಆನಂದದಲ್ಲಿ ಇರಬೇಕನ್ನಾವ್ ಯಾರದನಲ್ಲ ಅವ ಭಾರತ. ಅದರಂತೆ ಅದಕ್ಕ ಹೇ ಭಾರತ ಇದನ್ನ ನೀನು ತಿಳಿದುಕೋ. ಭಾರೂಪ ಆತ್ಮ ಸರ್ವಗತಃ ತಸ್ಮಿನ್ ಭಾರೂಪೇ ಆತ್ಮನಿರತಃ ಭಾರತ. ಭಾ ಅಂದ್ರ ಬ್ರಹ್ಮ ವಿದ್ಯೆ. ಆ ವಿದ್ಯೆಗಳಲ್ಲಿ ಎಷ್ಟೋ 64 ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ ಶ್ರೇಷ್ಠವಾದಂಥದ್ದು. ಆ ವಿದ್ಯೆ ನಾವು ಕಲಿತೇವಲ್ಲ, ಹೊಟ್ಟೆ ಪಾಡಿಗಾಗಿ ವಿದ್ಯೆ ಕಲಿತಡೇನು. ಜೀವನ ಬದುಕುವಾಗಕ್ಕಾದ ಕರೆ. ಆದರೆ ನಾನು ಈ ಜಗತ್ತಿಗೆ, ಈ ಮರ್ತ್ಯ ಲೋಕಕ್ಕೆ, ಈ ಭೂಮಿಯಲ್ಲಿ ಮಾನವನಾಗಿ ಹುಟ್ಟಿ ಬಂದಲ್ಲ. ನಾನು ಮಾಡುವ, ನಾನು ಕಲಿಯುವ ಯಾವ ವಿದ್ಯೆ ಅದು ಬ್ರಹ್ಮ ವಿದ್ಯೆ. ಆ ವಿದ್ಯೆನ ಯಾಕ ಇಷ್ಟಪಡಬೇಕು? ಹೇ ಪರಮಾತ್ಮ,
ಆ ವಿದ್ಯೆ ಅಂತ ಹೇಳ್ತಿಯಲ್ಲ, 64 ವಿದ್ಯೆಗಳಲ್ಲಿ ಬ್ರಹ್ಮ ವಿದ್ಯೆ ಶ್ರೇಷ್ಠ ಅಂತ ಹೇಳ್ತೀಯಲ್ಲ, ಅದನ್ನ ಎಲ್ಲರೂ ಯಾಕೆ ಚಿಂತಿಸುವುದಿಲ್ಲ, ಯಾಕೆ ಅದನ್ನ ಕಲಿಯುವುದಿಲ್ಲ ಅಂದ್ರ ಅವರು ಪಾಪ ಪುಣ್ಯ ಕರ್ಮವೆಂಬ ಆ ಗಂಟು ಹೊತ್ಕೊಂಬಂದಾರಲ್ಲ, ಆ ಕ್ಷುದ್ರ ದೇವತೆಗಳನ್ನ ಪೂಜಿಸಿ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಪಡ್ತಾ ಇದು ಈ ವಿದ್ಯೆಯನ್ನ ಸಂಪಾದನೆ ಮಾಡಿದರೆ ಏನಿಲ್ಲ, ಜನನ ಮರಣಾತ್ಮಕವಾದ ದುಃಖ, ಈ ಬಂಧನ ಇಲ್ಲಪ್ಪ. ಅದಕ್ಕ ಆ ವಿದ್ಯೆಯನ್ನ ಸಂಪಾದನೆ ಮಾಡಬೇಕಾದ್ರ ಪೂರ್ವ ಜನ್ಮಗಳ ಸುಕೃತ ಬೇಕು, ಈ ಜನ್ಮದಲ್ಲಿ ಸುಕೃತ ಬೇಕು, ಮತ್ತ ಶರಣರ ಸಜ್ಜನರ ಸತ್ಸಂಗ ಸದಾ ಆ ಚಿಂತನೆ ಮಾಡ್ತಾ ಇದ್ದರೆ ಮಾತ್ರ ಏನಕತಿ ಆತ್ಮವಿದ್ಯೆಯನ್ನ ಸಂಪಾದನೆ ಮಾಡಲಿಕ್ಕೆ ಅಕ್ಕತಿ. ಇಲ್ಲಿಕಂದ್ರ ಆಗೋದಿಲ್ಲ. ಭಾರೂಪ ಆತ್ಮ ಸರ್ವಗತಸ್ತಸ್ಮಿನ್ ಭಾರೂಪೇ ಆತ್ಮನಿರತಃ ಭಾರತ. ಭಾ ಅಂದ್ರ ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆಯಲ್ಲಿಯೇ ರಮಿಸತಕ್ಕವನು ಯಾರದರಲ್ಲ, ಅವನ ಯಾರಂತ ತಿಳ್ಕೋ, ಅವ ಭಾರತ ಅಂತ ತಿಳ್ಕೋ. ಆತ್ಮ ಸಾಕ್ಷಾತ್ಕಾರವಾದ ಅಖಂಡ ವೃತ್ತಿಗೆ ಭಾ ಅಂತ ಹೆಸರಪ್ಪ. ಆತ್ಮಕಾರ ನಮ್ಮ ವೃತ್ತಿ ಏನಾಗಬೇಕು ಅಂದ್ರ ಆತ್ಮಕಾರವಾದ ಅಖಂಡ ವೃತ್ತಿಗೆ ಭಾ ಅಂತ ಹೆಸರಂತ. ಅದರಲ್ಲಿ ಯಾವನು ಸದಾ ರಮಿಸುವನೋ ಅಥವಾ ಆ ಅಖಂಡ ವೃತ್ತಿಯಲ್ಲಿ ಯಾವನು ಸದಾ ಪ್ರೀತಿ ಉಳ್ಳವನಾಗಿರುವನೋ ಅವನೇ ಭಾರತ. ಈ ಭಾರತವೆಂಬ ಪದ ಗೀತೆಯಲ್ಲಿ 20 ಸಾರಿ ಹೇಳನಂತ ಪರಮಾತ್ಮ. ಗೀತಾ ಮಾತೆ ಹೇಳಲಂತ. ಅದಕ್ಕ ಪರಂತಪ ಎಂಬ ಶಬ್ದದ ಅರ್ಥ ಪರ ಶತ್ರು, ತಪ ತಪಿಸುವವನು ಅಂದ್ರ ಸತಾಯಿಸುವವನು, ಶತ್ರುಗಳನ್ನ ಪೀಡಿಸುವವನು, ಶತ್ರುಗಳನ್ನ ಜಯಿಸುವವನು ಯಾವದನಲ್ಲ ಅವನಿಗೆ ನೀನು ಪರಂ ತಪ ಅಂತ ತಿಳಿದುಕೋ ಅರ್ಜುನ. ಪರಂ ಅಂದ್ರ ಶ್ರೇಷ್ಠವಾದ, ತಪ ತಪಸ್ಸು, ಶ್ರೇಷ್ಠ ತಪಸ್ವಿ ಯಾವದನಲ್ಲ ಅವ ಪರಂ ತಪ ಅಂತ ತಿಳ್ಕೋ. ಅರಿಷಡ್ ವರ್ಗಗಳನ್ನ ನಾಶ ಮಾಡುವ ಶಕ್ತಿ ಉಳ್ಳ ಮುಮುಕ್ಷು. ಮೇಲಿನ ಭಾರತ ಪರಂತಪ ಈ 2 ಪದಗಳಿಂದ ಮತ್ತೊಂದು ಅರ್ಥ ಗೊತ್ತಾಗತ್ತಂತ. ಭಾರತ ಎಂಬ ಪದವು ಪವಿತ್ರ ವಂಶವನ್ನ ಸೂಚಿಸುತ್ತಿದೆಯಪ್ಪ ಅರ್ಜುನ. ಇದೇನದು ಅಗ್ರಿ ಒಳ್ಳೆಯ ಶ್ರೇಷ್ಠವಾದಂಥ ಹಂತ ಕುಲ. ಪರಂತಪ ಎಂಬುದು ಸ್ವಶಕ್ತಿಯನ್ನ ಸೂಚನೆ ಮಾಡ್ತೈತಲ್ಲ. ಅರ್ಜುನನು ಸತ್ಕುಲ ಪ್ರಸೂತನು ಸ್ವಶಕ್ತಿ ಉಳ್ಳವನು ಆಗಿದ್ನಂತ ನಾವು ತಿಳ್ಕೊಬೇಕಂತ. ಅದಕ್ಕ ಹೇ ಅರ್ಜುನ, ನಾವು ಅರ್ಜುನ ಸ್ವರೂಪದಲ್ಲಿ ಇದ್ದುಕೊಂಡು ಇವುಗಳೆಲ್ಲ ಎಲ್ಲ ಸಾಧನೆಯನ್ನ ಮಾಡಿ ನಾವು ಆತ್ಮವಿದ್ಯೆಯನ್ನ ಈ ಮಾನವ ಜನ್ಮದಲ್ಲಿಯೇ ಪಡೆದುಕೊಂಡಾಗ, ಈ ಮಾನವ ಜನ್ಮವನ್ನ ನಾವು ಕಳೆದುಕೊಂಡಿವಂತಂದ್ರ ಈ ಜನ್ಮ ಯಾವಾಗ ಬರ್ತತೋ ಗೊತ್ತಿಲ್ಲಂತ. ಅದಕ್ಕ ಮಾನವ ಜನ್ಮ ದೊಡ್ಡದೋ, ಹಾನಿ ಮಾಡಲು ಬೇಡ, ಹುಚ್ಚಪ್ಪಗಳಿರ ಅಂತ ಹೇಳಿ ಕೊಂಡಾಡರಲ್ಲ ಯಾರೋ ಬಲ್ಲವರು ತಿಳಿದವರು. ಅದಕ್ಕ ಈ ಮಾನವ ಜನ್ಮ ಇದ್ದಾಗ ಏನ್ ಮಾಡಬೇಕು, ನಮ್ಮ ಸ್ವಶಕ್ತಿ ಉಳ್ಳ ಆಗಿದ್ದಂತ ಅದನ್ನು ತಿಳ್ಕೊಂಡು ಆ ನಿಜವಾದ ಸ್ವರೂಪವನ್ನ ತಿಳಿದು ಅವನು ಗೀತೆಗೆ ಪೂರ್ಣ ಅಧಿಕಾರಿ, ಸಾಧನ ಚತುಷ್ಟಯನಾಗಿ ಮುಮುಕ್ಷುವಾಗಿ ತಾನು ಎಷ್ಟೇ ಕಷ್ಟ, ಎಷ್ಟೇ ದುಃಖ, ಎಷ್ಟೇ ಕಷ್ಟಗಳು ಬಂದರೂ ಸತತವಾಗಿ ತಾನು ತನ್ನ ಪ್ರಪಂಚವೆಂಬ ಈ ಕಾಲವೆಂಬ ನದಿಯಲ್ಲಿ ಎದ್ದು ಏನ್ ಮಾಡ್ಬೇಕಾಗೈತೆ, ಸದಾ ಸತ್ಸಂಗ ಮಾಡಿ, ಸತ್ಪುರುಷರ ಸಂಘ ಮಾಡಿ, ಸತ್ಸಂಗ ಮಾಡಿ, ಶರಣರ ಸಂಘ ಮಾಡಿ
ತನ್ನ ಆತ್ಮವೃತ್ತಿಯನ್ನ ಬ್ರಹ್ಮಾಕಾರವಾಗಿ ಮಾಡಿಕೊಂಡು ಇದ್ದಾಗ ಅವ ಹೆಂಗದನ ಈ ಗೀತೆಗೆ, ಗೀತಾ ಮಾತೆಗೆ, ಗೀತಾ ಉಪದೇಶಕ್ಕೆ ಅವನೇ ಪೂರ್ಣ ಅಧಿಕಾರಿ ಅಂತ ತಿಳ್ಕೊ. ಇದು ಬೇಕು, ಇದು ಬೇಡ ಎಂಬವೆ ಇಚ್ಛಾ ದ್ವೇಷಗಳು ಮನುಷ್ಯನ ಜೀವಿತವೆಲ್ಲ ಇವುಗಳಿಂದ ತುಂಬಿದ ಸಂತೆ. ಈ ಸಂತೆ ಒಳಗ ಕುಡಿಯಬಲ್ಲ, ಬೇಕು ಬೇಕೆಂಬ ಸಂತೆ. ಆ ಸಂತೆ ಒಳಗೇನಿದೆ, ಬಹಳ ಗದ್ದಲ ಐತಲ್ಲಪ್ಪ. ಈ ಸಂತೆಯಲ್ಲಿ ಪ್ರವೇಶಿಸಿದ ಮಾನವನು ಕರ್ತವ್ಯ ಭ್ರಷ್ಟನಾಗಲು ಸಂದೇಹವೇ. ಈ ಬರೆ ತನಗೆ, ತನ್ನ ಜೀವನಕ್ಕೆ, ತನ್ನ ನಿಜವಾದ ಸುಖವನ್ನ ಕೂಡುವುದಕ್ಕೆ ಯಾವ ಅಡ್ಡಿ ಆತಂಕ ಆಗ್ಯವಲ್ಲ. ಇದೊಂದು ಸಂತೆ. ಈ ಸಂತೆಯಲ್ಲಿ ಪ್ರವೇಶಿಸಿದ ಮಾನವ ಕರ್ತವ್ಯ ಭ್ರಷ್ಟನಾಗಲು ಸಂದೇಹ ಏನಪ್ಪ. ಈ ರೋಗವು ಜನ್ಮದಿಂದಲೇ ಅಂಟಿಕೊಂಡು ಬಂದಿದೆ. ನಾವ್ ಯಾವಾಗ ಹುಟ್ಟೇವಲ್ಲ ಅವಾಗನ ಇದೊಂದು ಏನಿದೆ, ಇದು ರೋಗ ಅಂತಿದು. ಈ ರೋಗ ಬರುವಾಗ ಬಂದಿದೆ. ಜನ್ಮತಃ ಬಂದಿರುವ ಗುಣಗಳು ಬಹಳ ಪ್ರಯಾಸದಿಂದಲ್ಲದೆ ಸಾಮಾನ್ಯವಾಗಿ ನಿವಾರಣೆ ಆಗಲಾರವಪ್ಪ ಅರ್ಜುನ. ಅದಕ್ಕ ನೀನೇನ್ ಮಾಡೋ, ಇದನ್ನ ಸತತವಾಗಿ ಪ್ರಯತ್ನ ಮಾಡಿ. ಏನಿಲ್ಲ ಅದನ್ನ ಕಳ್ಕೋಬೇಕು ತಾವ ಹೊಕ್ಕವಂತೇಳಿ ನೀನು ಆ ಪ್ರಯತ್ನವನ್ನ ಬಿಟ್ಟರೆ ಏನಾಗುದಿಲ್ಲ. ರೋಗ ಬಂದೈತಂದ್ರ ಆ ರೋಗವನ್ನ ಕಳ್ಕೋಬೇಕಾತಂದ್ರ ಔಷಧ ಉಪಚಾರವನ್ನ ಮಾಡ್ಕೋಬೇಕಲ್ಲ. ಈ ಅವರೋಗ ವೈದ್ಯನಾದ ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಹಂತ ಸದ್ಗುರು ಡಾಕ್ಟರು ಭವರೋಗ ವೈದ್ಯ ಏನಲ್ಲ, ಅವನ ಕಡೆ ಹೋಗಿ ಈ ರೋಗವನ್ನ ಕಳ್ಕೋಬೇಕಲ್ಲಪ್ಪ. ರೋಗವನ್ನ ತಿಳಿದು ಔಷಧವನ್ನ ಹೇಳಬೇಕು. ರಾಗವು ಪಾಪಕ್ಕೆ ಮೂಲ. ಈ ರಾಗ ಇದೇನಿದೆ ಪಾಪಕ್ಕೆ ಮೂಲ, ವಿರಾಗ ಪುಣ್ಯಕ್ಕೆ ಮೂಲ. ರಾಗವು ಚಿತ್ತದಲ್ಲಿರುವ ದೋಷ, ವಿರಾಗವು ಚಿತ್ತ ಶುದ್ಧಿಯ ಲಕ್ಷಣ. ರಾಗ ದ್ವೇಷಗಳಿಗೆ ಪಾಪವೇ ಮೂಲ. ಪಾಪವು ಧ್ಯಾನಕ್ಕೆ ಪ್ರತಿಬಂಧಕ. ಒಳಗೆ ಜ್ವರ ಇರುವವರೆಗೆ ಟಾನಿಕ್ ಅಂಟದಂತೆ ಪಾಪವಿರುವವರೆಗೂ ಜ್ಞಾನ ಉಂಟಾಗಲಾರದ ಅರ್ಜುನ. ಎಲ್ಲೇ ನಿನ್ನ ಅಂತಃಕರಣದಲ್ಲಿ ಎಲ್ಲಿವರೆಗೆ ಪಾಪ ಇತ್ತಂದ್ರ ಅಲ್ಲೇನಾಗೋದಿಲ್ಲ, ಜ್ಞಾನ ಉಂಟಾಗುವುದಿಲ್ಲಪ್ಪ. ಪುಣ್ಯ ಕರ್ಮಗಳಿಂದ ಪಾಪವನ್ನ ಕಳೆದುಕೊಳ್ಳಬೇಕಲ್ಲ. ಆ ಪುಣ್ಯ ಮಾಡಿದಾಗ ಆ ಪುಣ್ಯ ಕರ್ಮದಿಂದ ಆ ಪಾಪಗಳನ್ನ ತೊಳೆದುಕೊಳ್ಳಾಕ ಬರ್ತತಿ. ಪಾಪವು ಹೋಗುತ್ತಲೇ ಪರಮಾತ್ಮನನ್ನ ತಿಳಿಯಲು ಅವಕಾಶ ದೊರೀತಿತ್ತಲ್ಲಪ್ಪ. ಅದಕ್ಕ ಹೇ ಅರ್ಜುನ, ಇದನ್ನ ನೀನು ಚೆನ್ನಾಗಿ ಅರಿತು ಅದನ್ನ ಚೆನ್ನಾಗಿ ತಿಳಿದುಕೊಂಡು ನನ್ನ ಜೀವನದಲ್ಲಿ ನಾ ಏನು ಮಾಡಕತ್ತೇನೆ, ಏನು ಪಾಪ ಮಾಡಕತ್ತೇನೋ ಅಥವಾ ಪುಣ್ಯ ಮಾಡಕತ್ತೇನೋ, ಯಾರಿಗಾದರೂ ಏನ ರಾಗದಿಂದ ಕೂಡಿಕೊಂಡೇನೋ ಅಥವಾ ದ್ವೇಷದಿಂದ ಕೂಡಿಕೊಂಡೇನೋ ಅನ್ನೋದನ್ನ ನೀನು ಸಾರಾಸಾರವಾಗಿ ವಿಚಾರ ಮಾಡಿಕೊಂಡು ನಿನ್ನ ಅಂತಃಕರಣವೆಂಬ ಕನ್ನಡಿಯನ್ನ ಸ್ವಚ್ಛ ಮಾಡಿಕೊಂಡಾಗ ಮಾತ್ರ ನನ್ನನ್ನ ಕೊಡಕಾಗತ್ತಪ್ಪ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೆ ಹೇಳಕತ್ತಾನ. ಅವ ಹೇಳುವ ಹಂತ ಸಾಧನೆಯನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ನೀವೆಲ್ಲರೂ ಸಾಧಿಸಿ ಅಂತ ಇನ್ನ ವಿಷಯ ಸಾಕಷ್ಟಿದೆ. ಆ ಸದ್ಬುದ್ಧಿಯನ್ನ ಸದ್ಗುರುನಾಥ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಿ ಅಂತೇಳಿ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಅಡಿದಾಬರಿಗಳಲ್ಲಿ ಸಮರ್ಪಿಸಿ, ಶ್ರೀಕೃಷ್ಣ ಪರಮಾತ್ಮನ ಅಡಿದಾಬರಿಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ.